ವಿಕ್ರಾಂತ್ ನಾನು ಮಾತಾಡೋದು ನಿನಗೆ ಕೇಳಿಸ್ತದೆ ಅಲ್ವಾ? ಐಮ್ ಸೊ ಹ್ಯಾಪಿ ವಿಕ್ರಾಂತ್. ರಿಕವರ್ ಆಗ್ತಿದೆ. ಇನ್ನೊಂದು 2 ದಿನದಲ್ಲಿ ನೀನು ಫುಲ್ ರಿಕವರ್ ಆಗ್ತದೆ. ಒಂದು ಸಲಗಿಂದ ಆಚೆ ಹೋದ್ಮೇಲೆ ಎಲ್ಲ ನಾರ್ಮಲ್ ಆಗುತ್ತೆ ವಿಕ್ರಾಂತ್. ನೀನು ಮೊದಲೇ ಥರ ಅಲ್ಲ, ಅದಕ್ಕಿಂತ ಹೆಚ್ಚಿನ ಖುಷಿನಲ್ಲಿರ್ಬೋದು. ಇದು ನಿನ್ನ ಸೆಕೆಂಡ್ ಬರ್ತ್ ವಿಕ್ರಾಂತ್. ಇನ್ನು ಮುಂದೆ ನಿನಗೇನೂ ಆಗಲ್ಲ. ನೀನು ಮೊದಲಿಗಿಂತ ಜಾಸ್ತಿ ಸ್ಟ್ರಾಂಗ್ ಆಗ್ತೀಯ, ಜಾಸ್ತಿ ಖುಷಿಯಲ್ಲಿರ್ತೀಯ. ಮನೆಯೊಳಗೆ ವಿಲನ್ ಇಟ್ಕೊಂಡು ನಾವು ಹೇಗೆ ತಾನೇ ಖುಷಿಯಲ್ಲಿ ಇರಕ್ಕಾಗತ್ತಾ ಗ್ರಜ? ಎಲ್ಲಿವರೆಗೂ ಆ ಸುಹಾಸಿನಿ ನಮ್ ಜೊತೆ ಇರ್ತಾಳೋ ಅಲ್ಲಿವರೆಗೂ ನೆಮ್ಮದಿ ಅನ್ನೋ ಪದ ನಮ್ ಜೊತೆ ಇರಕ್ ಸಾಧ್ಯನೇ ಇಲ್ಲ. ನಾವೆಲ್ಲರೂ ದಡ್ರು, ತುಂಬಾ ದಡ್ರು. ದುಡ್ಡಿನ ದಾಹ ಇರೋ ರಾಕ್ಷಸಿನ ಅಮ್ಮ ಅಂತ ಇಷ್ಟು ದಿನ ಪೂಜೆ ಮಾಡ್ಬಿಟ್ವಿ. ನೀನ್ ಈಗ್ಲೂ ಮಾಡ್ತಾ ಇದ್ಯಾ. ಅವಳಿಗೆ ನಮ್ಮ ಮೇಲೆ ಯಾವ ಫೀಲಿಂಗ್ಸು ಇಲ್ಲ ಗ್ರಜ. ಅವಳಿಗೆ ಅರ್ಥ ಆಗೋದು ಒಂದೇ ಭಾಷೆ, ಅದು ದುಡ್ಡು. ಅಲ್ಲಿದ್ದಿದ್ ನೀನೇ ಅಂತ ಅವ್ರಿಬ್ರಿಗೂ ಅನುಮಾನ ಬಂದಿಲ್ಲ ತಾನೆ? ಸ್ಪೆಷಲಿ ಆ ಬಿಕಾರಿಗೆ. ನಾವು ಕತ್ಲಲ್ಲಿದ್ವಿ, ಅವ್ರಿಗೇನು ಕಾಣಿಸಿಲ್ಲ. ನಮ್ಮ ಮುಖ ಅಂತೂ ಅವ್ರಿಗೆ ಕಾಣಿಸೇ ಇರಲ್ಲ. ಈಡಿಯಟ್. ಅವಳನ್ನ ಬೈದು ಏನು ಪ್ರಯೋಜನ ಇಲ್ಲ. ಮೊದಲು ನೀನು ಹೋಗಿಬೇಕು. ಅಯ್ಯೋ, ನನ್ಗೆ ಯಾಕೆ ಹೋಗಿತ್ಯಾ? ನಾನೇನ್ ಮಾಡಿದೆ? ಏನ್ ಮಾಡಬಾರ್ದು ಅದನ್ನೇ ಮಾಡಿದ್ಯಲ್ಲ. ಅಲ್ಲ, ಇಂಥ ವಿಷಯ ಯಾರಾದ್ರೂ ಓಪನ್ ಆಗಿ ಮಾತಾಡ್ತಾರ? ಅದು ಎಲ್ಲರೂ ಓಡಾಡೋ ಜಾಗದಲ್ಲಿ. ಮೊದಲೇ ಅವಳು ಜಗತ್ ಕಿಲಾಡಿ. ಚೂರ್ ಬೆರಳು ಸಿಕ್ಕಿದ್ರೆ ಸಾಕು ಹಸ್ತಾನೆ ನುಂಗ್ತಾಳೆ. ಅಂಥದ್ರಲ್ಲಿ ಅವಳಿಗೇನಾದ್ರೂ ನಿನ್ನ ಹಣೆ ಬರ ಏನಾದ್ರೂ ಗೊತ್ತಾಗಿದ್ದಿದ್ರೆ ಮೊದಲೇ ಕೊಂಪೆ ಜನ ಎಲ್ರೂ ಸೇರಿಸಿ ರಂಪ ರಾಮಾಯಣ ಮಾಡಿರ್ತಿದ್ಲು. ಹೌದಲ್ವಾ? ಅವಳು ಸರಿ ಇಲ್ಲ, ಬಜಾರಿ ಕಾಟ್ಗಿತ್ತಿ. ಅಯ್ಯೋಯ್ಯೋ, ಅವ್ಳಿಗೆ ಅತ್ತೆ ಅವಳು ಗತಿ ಅಷ್ಟೇ. ಶಡಪ್ಪ ನಂದ. ಯಾವಾಗ ಏನ್ ಮಾತಾಡ್ಬೇಕು ಅನ್ನೋ ಸೆನ್ಸೇ ಇಲ್ವಲ್ಲ ನಿನ್ಗೆ? ಈಗ ಅವಳ ಅತ್ತೆ ಆಗೋಳ ಬಗ್ಗೆ ನಾವೇನಕ್ಕೆ ಮಾತಾಡ್ಬೇಕು? ಅದು ಅವಳ ಹಣೆ ಬರ. ಆದ್ರೆ ಬಜಾರಿ ವೇದಾಂತ್ ಜೊತೆನೆ ಜಾಸ್ತಿ ಓಡಾಡ್ತಾವಳಲ್ವಾ? ಎಲ್ಲಿ ನೀನೇ ಅವಳು ಅತ್ತೆ ಆಗ್ಬಿಡ್ತೀವ ಅಂತ ನನ್ಗೆ ಅನುಮಾನ ಬರ್ತಾ ಇದೆ. ಇಲ್ಲ 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 ನನಗವಳು ಗುಟ್ಟು ಗೊತ್ತಾಯ್ತು. ಅದನ್ನ ನಿನಗೆ ಹೇಳ್ಬೇಕು ಅನ್ನೋಷ್ಟರಲ್ಲಿ ಅವಳು ನನ್ನೇ ಮುಗ್ಸೋಕ್ ಪ್ಲಾನ್ ಮಾಡಿದ್ಲು. ನಾನ್ ನಾಳೆ ಹುಷಾರಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ರು ಅವಳು ನನ್ನ ಮುಗ್ಸೋಕೆ ಕಾಯ್ತಾ ಇರ್ತಾಳೆ. ಆದ್ರೆ ನಾನ್ ಕೇರ್ ಮಾಡಲ್ಲ ಗ್ರಜ. ಹುಷಾರಾಗ್ತಿದಂಗೆ ನಿನಗ್ ಸತ್ಯ ಹೇಳ್ತೀನಿ. ಮೊದಲು ಆ ಪೀಡೆ ನಮ್ಮ ಮನೆಯಿಂದ ಆಚೆ ಹಾಕೋಣ. ಆಗ್ಲೇ ನಮ್ ಫ್ಯಾಮಿಲಿಗೆ ನೆಮ್ಮದಿ, ಖುಷಿ ಅನ್ನೋದೆಲ್ಲ ನೋಡಕ್ಕಾಗದು. ಶೀಸ್ ಅ ಮರ್ಡರರ್, ಶೀಸ್ ಅ ಕ್ರಿಮಿನಲ್. ಡಾಕ್ಟರ್, ಡಾಕ್ಟರ್, ಡಾಕ್ಟರ್! ಯಾಕೆ ಸಿಸ್ಟರ್, ಶಾಕ್ ಆಗೋಯ್ತಾ? ಅವಳೇ ನಿನ್ ಸೊಸೆ ಆಗ್ಬಿಟ್ರೆ? ಅಂತ ಕೆಟ್ಟ ಯೋಚನೆ ಯಾವತ್ತೂ ನನಗ್ ಬರಲ್ಲ. ಅದ್ರಲ್ಲೂ ಕೊಂಪೆಲಿರೋ ದರಿದ್ರದವ್ರನ್ನ ನನ್ನ ಸೊಸೆಯಾಗಿ ನಾನು ಯಾವತ್ತೂ ಮಾಡ್ಕೊಳಲ್ಲ. ಯಾಕಾಗಬಾರ್ದು? ಅದೇ ಕೊಂಪೆಯಿಂದ 6 ದಿನ ಮನೆ ತಗೊಂಡು ಸೊಸೆ ಮಾಡ್ಕೊಂಡು ಮನೆ ತುಂಬಿಸ್ಕೊಂಡು ಮನೆಯೆಲ್ಲ ಗಬ್ಬೆ ಬರ್ಸಿಲ್ವಾ? ಇರ್ಬೋದು, ಆದ್ರೆ ಅದೇ ರಿಪೀಟ್ ಆಗಕ್ಕೆ ವೇದಾಂತ್ ವಿಕ್ಕಿ ಅಲ್ಲ. ಅವ್ನ ಟೇಸ್ಟ್ ಅಷ್ಟು ಕೆಟ್ಟದಾಗಿಲ್ಲ, ಅರ್ಥ ಮಾಡ್ಕೊ. ಲವ್ ಇಸ್ ಬ್ಲೈಂಡ್ ಸಿಸ್ಟರ್. ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ವೇದಾಂತ್ಗೆ ಆ ಬಜಾರಿನೇ ಇಷ್ಟ ಆಗ್ಬಿಡ್ಬೋದು.
ಯಾಕಂದರೆ ಅವ್ರಿಬ್ಬರು ಓಡಾಟ ಬಹಳ ಜೋರಾಗಿದೆ. ನೀನೆಲ್ಲಿ ನೋಡ್ದೆ? ಅಯ್ಯೋ, ನಾನು ಏನೋ ನೋಡೋಕೆ ಹೋಗಿ ವೇದಾಂತನ ನೋಡೋಂಗಾಯ್ತು. ಅವನು ಯಾವುದೋ ಒಂದು ಗುಡಿಸಲ ಹತ್ರ ಒಂದು ಹುಡುಗಿ ಜೊತೆ ಮಾತಾಡ್ತಿದ್ದ. ಅವನ ಜೊತೆ ಇದ್ದ ಹುಡುಗಿ ಹಾಕಿದ ಬಟ್ಟೆ, ಈ ಮಿಟಿಕಲಾಡಿ ಹಾಕಿದ ಬಟ್ಟೆ ಎರಡು ಒಂದೇ ಥರ ಇತ್ತು. ನನಗೆ ಯಾಕೋ ಈ ಮೆಣಸಿನ್ಕಾಯಿ ನಿನ್ ಸರಿ ಖಾರ ಅರಿತಾಳೆ ಅನ್ಸುತ್ತೆ. ಶತಪಾನಂದ, ಅವಳು ಯಾಕೆ ನನ್ನ ವಿರುದ್ಧ ನಿಲ್ತಾಳೆ? ಅಲ್ಲ ಸಿಸ್ಟರ್, ನೀನು ದಡ್ಡಿ, ಅವಳು ಯಾಕೆ ನಿನ್ನ ವಿರುದ್ಧ ನಿಲ್ತಾಳೆ? ಅವಳು ನಿನಗಿಂತ ಚಾಲಾಕಿ. ಅವಳು ವೇದಾಂತ್ ಪಕ್ಕ ನಿಲ್ತಾಳೆ. ಆಗ ನೀನು ವೇದಾಂತನ ಎದುರು ಹಾಕೊಳ್ಳೋಕ್ಕಾಗಲ್ಲ. ಸುಮ್ಮನೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡಬೇಡ. ವೇದಾಂತ್ಗೆ ನಾನು ಆದ್ಯ ಬಿಟ್ರೆ ಬೇರೆ ಇನ್ಯಾರು ಇಷ್ಟ ಇಲ್ಲ. ಅವನು ಸುಮ್ಮನೆ ಯಾರ ಹತ್ರನೂ ಮಾತಾಡೋದು ಇಲ್ಲ. ಅದೆಲ್ಲ ಇತಿಹಾಸ, ವಾಸ್ತವ ಬೇರೆನೇ ಇದೆ. ಹಿಂಗೆ ಮುಂದುವರೆದ್ರೆ ಭವಿಷ್ಯನೂ ಬೇರೆ ಇರುತ್ತೆ. ನೀನು ಅದೇನು ನೋಡಿದೆ ಅಂತ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದೆಯಾ? ಅವಳನ್ನ ಎತ್ಕೊಳ್ಳೋದೇನು, ನೀರು ಕುಡಿಸೋದೇನು, ಅದನ್ನೆಲ್ಲ ನಿನ್ನ ಕಣ್ಣಿಂದ ನೋಡ್ಬಿಟ್ಟಿದ್ರೆ ನಿನ್ನ ಕಣ್ಣೇ ಹೊರಟೋಗ್ಬಿಟ್ಟಿರೋದು. ನಾನು ನಂಬಲ್ಲ. ನಮ್ದಿದ್ರು ಪರವಾಗಿಲ್ಲ, ಆದರೆ ಡೌಟ್ ಪಡಲೇಬೇಕಲ್ಲ. ಸಿಗರೇಟ್ ಹಚ್ಚದೆ ಹೊಗೆ ಬರೋದಿಲ್ಲ, ಲವ್ ಡವ್ ಇಲ್ಲದೆ ಅಷ್ಟು ಕ್ಲೋಸಾಗಿ ಇರೋಕ್ಕಾಗಲ್ಲ. ನನಗೆ ಯಾಕೋ ವೇದಾಂತಿಗೆ ಅವಳೇ ಜೋಡಿಯಾಗಿ ಬರ್ತಾಳೆ ಅಂತ ಅನುಮಾನ ಬರ್ತಾ ಇದೆ. ಚಾನ್ಸೇ ಇಲ್ಲ. ಡಾಕ್ಟರ್, ಪದೇ ಪದೇ ಯಾಕೆ ಈ ರೀತಿನೇ ಆಗ್ತದೆ? ಪೇಷಂಟ್ ಜೊತೆ ಜಾಸ್ತಿ ಮಾತಾಡೋದಕ್ಕೆ ಹೋಗಬೇಡಿ. ಇವ್ರಿಗೆ ಸೆನ್ಸ್ ಆಗುತ್ತೆ. ಇವ್ರೇನು ಹೇಳೋದಕ್ಕೆ ಟ್ರೈ ಮಾಡ್ತಾರೆ, ಅದು ಇವ್ರ ಕೈಲಿ ಆಗಲ್ಲ. ಫೋರ್ಸ್ ಮಾಡ್ತಾರೆ, ಎಕ್ಸೈಟ್ ಆಗ್ತಾರೆ. ಸ್ವಲ್ಪ ದಿನ ಇವ್ರ ಹತ್ರ ಜಾಸ್ತಿ ಮಾತಾಡಬೇಡಿ. ಒಂದು ವೇಳೆ ಸೇರು ಒದ್ದು ಅವಳೇ ಈ ಮನೆಗೆ ಸೊಸೆಯಾಗಿ ಎಂಟ್ರಿ ಕೊಟ್ಟರೆ, ಯಾವ ಸ್ಪೀಡಲ್ಲಿ ಸೇರು ಒದ್ದು ಒಳಗೆ ಬಂದ್ಲು ಅದೇ ಸ್ಪೀಡಲ್ಲಿ ನೀನು ಒದ್ದು ಆಚೆ ಕಳಿಸ್ತಾರೆ. ಯಾಕಂದರೆ ಪಕ್ಕ ರೆಬಲ್ ಕ್ಯಾರೆಕ್ಟರ್ ಅವಳದು. ಪಟಾಕಿ ಅವಳು. ಮುಚ್ಚೋ ಬಾಯಿ. ನನ್ನ ಎದುರುಗಡೆ ಅವಳನ್ನ ಹೋಗ್ಲತ್ಯ? ಎಷ್ಟು ಕೊಬ್ಬು ನಿನಗೆ. ನಾನು ಹೋಗ್ಲತ್ತಲ್ಲ ಸಿಸ್ಟರ್, ಎಚ್ಚರಿಸ್ತಾ ಇದ್ದೀನಿ. ಅವಳು ವಿರುದ್ಧ ನನಗೆ ಯಾರು ಎಚ್ಚರಿಕೆ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವಳ ಮೇಲೆ ಯಾವಾಗ್ಲೂ ನಾನು ಒಂದು ಕಣ್ಣಿಟ್ಟೇ ಇಟ್ಟಿದ್ದೀನಿ. ಲೋ ಕ್ಲಾಸ್ ಫ್ಯಾಮಿಲಿ ಅಮೂಲ್ಯ ನನ್ನ ಸೊಸೆ, ಈ ಸುಹಾಸಿನಿ ವಸಿಷ್ಠನ್ ಸೊಸೆ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾರಾದ್ರೂ ಅಪ್ಪಿ ತಪ್ಪಿ ಇದ್ರ ವಿರುದ್ಧ ಕೆಲಸ ಮಾಡಿದ್ರೆ ಹಿಂದೂ ಮುಂದೆ ನೋಡಲ್ಲ, ಅವ್ರ ಚಾಪ್ಟರ್ನ ಅಲ್ಲೇ ಕ್ಲೋಸ್ ಮಾಡ್ತೀನಿ. ನನ್ನ ಸಾಮ್ರಾಜ್ಯ ಎಲ್ಲಿ ಹಾಳಾಗುತ್ತೆ ಅಂತ ವಿಕ್ಕಿನೇ ಮುಗ್ಸಕ್ ಸ್ಕೆಚ್ ಹಾಕ್ದವಳು ನಾನು. ಅಂಥದ್ರಲ್ಲಿ ದರಿದ್ರ ಕುಳನ ನಾನ್ ಒಳಗ್ ಬಿಟ್ಕೋತೀನ? ಒಂದು ಸಲ ಮಾಡಿದ ತಪ್ಪನ್ನ ಮತ್ತೆ ಮಾಡೋ ದೊಡ್ಡಿ ನಾನಲ್ಲ. ಇಷ್ಟು ದಿನ ಆಗಿದ್ದು ಒಂದು ಚರಿತ್ರೆ ಆದ್ರೆ ಇನ್ಮೇಲೆ ನಾನಿಡೋ ಪ್ರತಿಯೊಂದು ಹೆಜ್ಜೆನೋ ಒಂದು ಹೊಸ ಇತಿಹಾಸನೇ ಸೃಷ್ಟಿ ಮಾಡುತ್ತೆ. ತುಂಬಾ ಗಾಬರಿ ಆಗಿದೆ ಅಂತ ಜಾಸ್ತಿ ಪ್ರಶ್ನೆಗಳು ಮಾಡೋದಕ್ಕೆ ಹೋಗ್ಲಿಲ್ಲ.
ನಿನ್ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು ಅಮೂಲ್ಯ? ನೀನೆನ್ನೆ ಭಾವನ ಮೊಬೈಲ್ ನೋಡ್ತಿದ್ದಾಗ ನಾನು ನೀರು ಕುಡಿಯೋಕ್ಕೆ ಅಂತ ಹೋದ್ನಲ್ಲ, ಆಗ ಇಬ್ಬರು ಭಾವನ ಮುಗಿಸೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಿದ್ರು. ಹೌದು ವೇದಾಂತ್, ಒಂದು ಕ್ಷಣ ನಾನು ಕೇಳಿಸ್ಕೊಳ್ತಿರೋದು ನಿಜನಾ ಅಂತ ನನಗೆ ಭಯ ಆಯಿತು. ಆದರೆ ಅವ್ರು ತುಂಬ ಸೀರಿಯಸ್ ಆಗಿ ಭಾವನ ಮುಗಿಸೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಿದ್ರು. ವಿಕ್ರಾಂತ್ನ ಯಾರು ಯಾಕೆ ಟಾರ್ಗೆಟ್ ಮಾಡ್ತಾರೆ? ಅವನೇನು ಮಾಡಿದ್ದಾನೆ? ಗೊತ್ತಿಲ್ಲ ವೇದಾಂತ್, ಆದರೆ ನನ್ನ ಪ್ರಕಾರ ಭಾವನ್ಗಾಗಿರೋದು ಆಕ್ಸಿಡೆಂಟ್ ಅಲ್ಲ, ಅದನ್ನು ಇವರೇ ಮಾಡಿದ್ದಾರೆ ಅಂತ ಡೌಟ್ ಆಗ್ತಿದೆ. ಸೀರಿಯಸ್ಲಿ? ನನಗೆ ಹಾಗೆ ಅನ್ನಿಸ್ತಾ ಇದೆ. ಆಕ್ಸಿಡೆಂಟ್ ಮಾಡಿದ್ರು ಭಾವ ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವ್ರನ್ನ ಮುಗಿಸೋ ಪ್ಲ್ಯಾನ್ ಮಾಡಿದ್ರು ಅನಿಸುತ್ತೆ. ಅದಕ್ಕೆ ನಾನು ನೀವು ಮೊದಲು ಭಾವನ ಒಬ್ಬರನ್ನೇ ಬಿಡಬೇಡಿ ಅಂತ ಹೇಳಿದ್ದು. ಹಾಗಾದ್ರೆ ವಿಕ್ರಾಂತ್ ಸ್ಟಿಲ್ ಇನ್ ಡೇಂಜರ್? ನನ್ನ ಪ್ರಕಾರ ಹೌದು ವೇದಾಂತ್. ನಾವು ಭಾವನ ಬಗ್ಗೆ ಎಷ್ಟೇ ಕೇರ್ ಮಾಡಿದ್ರು ಅದು ಕಮ್ಮಿನೇ. ಭಾವನ ಟಾರ್ಗೆಟ್ ಮಾಡಿದವರು ಯಾರು ಅಂತ ಗೊತ್ತಿಲ್ಲದಿರೋದ್ರಿಂದ ನಾವಿಲ್ಲಿ ಯಾರನ್ನೂ ನಂಬೋ ಹಾಗಿಲ್ಲ ವೇದಾಂತ್. ಯಾಕೆಂದರೆ ಅವರು ಹಾಸ್ಪಿಟಲ್ ಒಳಗೆ ಇರೋ ಸಾಧ್ಯತೆ ಇದೆ. ಯು ರೈಟ್. ಸರಿ, ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ನಾನು ಬರ್ತೇನೆ. ಎಲ್ಲ ನನ್ನ ಸುತ್ತನೇ ಬಂದು ಸುತ್ತಕೊಳ್ತಾ ಇದೆ. ಈಗೇನಾದರೂ ನನ್ನ ಪಾಪ ಪುಣ್ಯ ಅಂತ ಯಾರ ಮೇಲಾದರೂ ಚೂರು ಕರುಣೆ ತೋರಿಸಿದ್ರು ಮುಂದೆ ಅವರೇ ನನಗೆ ಮುಳ್ಳಾಗ್ತಾರೆ. ಅಡ್ಡ ಬರೋ ಒಂದೊಂದು ಅಡೆತಡೆನೂ ಕಿತ್ತು ಬಿಸಾಕ್ತಾ ಹೋಗಬೇಕು. ನಡೆದು ಬಂದ ದಾರಿ, ಮುಂದೆ ನಡಿಬೇಕಾಗಿರೋ ದಾರಿ ಎರಡೂ ಕ್ಲೀನಾಗಿರಬೇಕು. ಆಗಲೇ ಜನ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡೋದು. ಇವಳು ಯಾಕೆ ಬಾಲ ಸುಟ್ಟು ಬೆಕ್ಕಿನ ಥರ ಓಡಾಡ್ತಾ ಇದ್ದಾಳೆ? ಇವಳು ಸೈಲೆಂಟ್ ಆಗಿದ್ದಾಳೆ ಅಂದರೆ ಯಾಕೋ ಎಲ್ಲೋ ಏನೋ ಸರಿ ಇಲ್ಲ ಅಂತಲೇ ಅರ್ಥ. ಏನೇ ಆದರೂ ಇವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಏ ಆನಂದ, ಆನಂದ ಎದ್ದೇಳೋ. ಆನಂದ ಎದ್ದೇಳೋ. ಅಮ್ಮ ಕೆಳಗಡೆ ಇದ್ದಾಳೆ, ನೀನ್ ಕಿರ್ಚೋದ್ ನೋಡಿ ಮೇಲ್ ಬರ್ತಾಳಷ್ಟೇ. ಏನು ಸಿಸ್ಟರ್ ನೀನು? ನಾನು ರಾತ್ರಿನೇ ಹೇಳಿದ್ದೀನಿ ಕತ್ತಿಗೆ ಏಟಾಗಿದೆ ಅಂತ, ಮತ್ತೆ ಅಲ್ಲೇ ಮುಡ್ತೀಯಲ್ಲ. ಪ್ರಾಣ ಬಾಯಿ ಬಂದಂಗೆ ಆಯ್ತು. ಬಂದಿರೋ ಪ್ರಾಣದ ಬಗ್ಗೆ ಅಲ್ಲ, ತೆಗಿಬೇಕಾಗಿರೋ ಪ್ರಾಣದ ಬಗ್ಗೆ ಯೋಚನೆ ಮಾಡು. ಅಯ್ಯೋ ಕೋಪ ಮಾಡ್ಕೋಬೇಡ ಸಿಸ್ಟರ್, ಎಲ್ಲ ನಾವು ಅನ್ಕೊಂಡಂಗೆ ಆಗತ್ತೆ. ನಿನ್ನೆ ಆ ಮೆಡಿಕಲ್ ಆಡಿ ಬದ್ಯಾದಿ ಬಂದಿಲ್ಲ ಅಂದ್ರೆ ನಿನ್ನೆನೆ ಆ ಕೆಲಸ ಮುಗಿದೋಗಿರೋದು. ನೆನ್ನೆ ಕೆಲಸ ಆಗ್ಲಿಲ್ಲ ಅಂತ 1000 ಸತಿ ಹೇಳ್ಬೇಡ. ಯಾವಾಗ ಆಗುತ್ತೆ, ಎಷ್ಟು ಬೇಗ ಆಗುತ್ತೆ ಅನ್ನೋದನ್ನ ಹೇಳು. ನಿನ್ನೆ ಕೆಲಸ ಮಿಸ್ ಆಯ್ತು, ಆದರೆ ಪ್ಲಾನ್ ಕರೆಕ್ಟ್ ಆಗಿತ್ತು. ನನ್ನ ಪ್ಲಾನ್ ಪ್ರಕಾರ ವಿಷ್ಣು ಇವತ್ತು ಕೆಲಸ ಮುಗಿಸ್ತಾನೆ. ಅದು ಆಗೋ ಥರ ನಾನೆಲ್ಲ ಅವ್ನಿಗೆ ಹೇಳಿ ಬಂದಿದ್ದೀನಿ. ನಿನ್ನೆ ಮುಗಿಬೇಕಾಗಿರೋ ಕತೆ ಇವತ್ತು ಮುಗೀತು. ಅವನಿಗೆ ಒಂದು ದಿವಸ ಆಯುಸ್ಸು ಜಾಸ್ತಿ ಇದೆ ಅನ್ಕೊಳ್ಳೋಣ. ಇವರು ಯಾರನ್ನೂ ಮುಗಿಸೋದ್ರ ಬಗ್ಗೆ ಮಾತಾಡ್ತಾ ಇರೋ ಹಾಗಿದೆಯಲ್ಲ.
ನಾನು ಹೇಳಿದ್ದೆಲ್ಲ ಇಮಿಡಿಯೇಟ್ ಆಗಿ ಅರೇಂಜ್ ಆಗಬೇಕು ವಿತಿನ್ 30 minutes. ಐ ವಾಂಟ್ ದೆಮ್ ಹಿಯರ್. ಇದ್ರ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ನನ್ನ PA ಫಾಲೋ ಅಪ್ ಮಾಡ್ತಾರೆ. ಡೂ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಹಲೋ ಅಮ್ಮು. ಹಲೋ ಅಮ್ಮ. ಅಮ್ಮು, ನೀನು ಯಾವಾಗ ಫೋನ್ ಮಾಡ್ತೀಯ ಅಂತಲೇ ನಾನು ಕಾಯ್ತಿದ್ದೆ ಕಣೆ. ಹೇಗಿದೆಯೇ? ನೆನ್ನೇನು ನಿನಗೆ ತಲೆ ಸುತ್ತ ಬಂದು ಬಿದ್ದುಬಿಟ್ಟಂತೆ. ಅಮ್ಮಂಗೆ ನನ್ನ ನಡೆದಿದ್ದ ವಿಷಯ ಹೇಳತ್ತಾ ಬೇಡವಾ? ಹೇಗಿದ್ರು ಇಲ್ಲೇನು ನಡೀತು ಅಂತ ಅಮ್ಮಂಗೆ ಗೊತ್ತಿಲ್ವಲ್ಲ. ಸುಮ್ಮನೆ ಇದನ್ನೆಲ್ಲ ಹೇಳಿ ಮತ್ತಷ್ಟು ಟೆನ್ಷನ್ ಕೊಡೋದು ಸರಿ ಇರಲ್ಲ. ಅಮ್ಮು, ಕೇಳಿಸ್ತಿದ್ಯೇನೆ? ಇಲ್ಲಿ ಕ್ಯಾಂಟೀನಲ್ಲಿ ಸಿಗ್ನಲ್ ಸರಿಯಾಗಿಲ್ಲ ಅಂತ ನೆನ್ನೆ ಅದಿತಿ ಹೇಳ್ತಿದ್ಲು. ಹಾಂ ಕೇಳ್ತಿದ್ದೆ, ಹೇಳು. ಹೇಳೋದು ಆಮೇಲೆ. ನಾನೇನೋ ಕೇಳಿದೆ ಅಲ್ವಾ? ಅಯ್ಯೋ ಅದು ಬಿಡಮ್ಮ. ನಾನೀಗ ನಿನಗೆ ಕಾಲ್ ಮಾಡಿದ್ದು ಒಂದು ಖುಷಿ ವಿಚಾರ ಹೇಳಕ್ಕೆ. ಹಾಂ, ಖುಷಿ ವಿಷಯನಾ? ಅಂದರೆ ಅದು ವಿಕ್ಕಿ ಬಗ್ಗೆನೇ ಆಗಿರುತ್ತೆ. ಹೇಗಿದೆ ನಮ್ಮ ಅವನು? ಹೌದಮ್ಮ, ಅದೇ ವಿಷಯನೇ. ಬಾಬಾ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ. ಡಾಕ್ಟರ್ ಬಂದು ಚೆಕ್ ಮಾಡಿ ಏನೂ ತೊಂದರೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ, ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರಮ್ಮ. ಹೌದೇನೆ? ಅಪ್ಪ, ಈಗ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆಯ್ತು ನೋಡು. ಮೊದಲು ದೇವ್ರು ಬಂದು ಸ್ವಲ್ಪ ದೀಪ ಹಚ್ತೀನಿ. ನೀನು ಆರಾಮಾಗಿದ್ದೆ ತಾನೆ? ಆರತಿ ಹೇಗಿದ್ದಾಳೆ? ಹಾಂ ನನಗೇನೂ ಆಗಿಲ್ಲ. ಹಸುವಾಗಿ ಸ್ವಲ್ಪ ತಲೆ ಸುತ್ತ ಬಂತು ಅಷ್ಟೆ. ಇಲ್ಲೆಲ್ಲರೂ ಆರಾಮಾಗಿದ್ದೀವಿ, ನೀನೇನು ಚಿಂತೆ ಮಾಡಬೇಡ. ವಜ್ರಂಗಿ ನಮ್ಮ ಕೈ ಬಿಡಲ್ಲ ಅಂತ ಹೇಳಿದ್ನಲ್ವಾ, ಅವನು ಯಾವಾಗಲೂ ಕಾಪಾಡ್ತಾನಮ್ಮ. ನಾನು ಆಮೇಲೆ ಕಾಲ್ ಮಾಡ್ತೀನಿ, ಆಯಿತಾ? ಹಾಂ, ಬಾಯ್ ಬಾಯ್. ಅಪ್ಪ, ಬೆಳಗ್ಗೆ ತುಂಬ ಒಳ್ಳೆ ಸುದ್ದಿ ಬಂತು. ದೇವ್ರೆ, ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರೆ ಸಾಲು. ಆಯ್ತಾ ಒಡೆ? ಆಗ್ತಾ ಇದ್ದೀರಿ ರೀ. ನಿಮಗೆ ಗೊತ್ತಾ, ನಮ್ಮ ಅಮ್ಮ ಫೋನ್ ಮಾಡಿದ್ಲು. ನಮ್ಮ ವಿಕ್ಕಿ ಚೇತರಿಸ್ಕೊಂಡಿದ್ದಾನಂತೆ ಸದ್ಯ. ದೇವ್ರ ಕೊನೆಗೂ ಕಣ್ಬಿಟ್ಟ. ಅಬ್ಬಾ, ಈಗ ಸಮಾಧಾನ ಆಯ್ತು. ದೇವ್ರು ಯಾವತ್ತೂ ಕಣ್ಮುಚ್ಚಲ್ಲ ಪರಿ. ಅವನು ನಮ್ಮ ಕಡೆ ನೋಡ್ತಾ ಇಲ್ಲ ಅಂತ ನಾವು ಅನ್ಕೋತೀವಿ ಅಷ್ಟೇ. ಏನ್ರಿ ಇದು ಯಾರಾದ್ರೂ ತಿನ್ನಕ್ಕಾಗುತ್ತಾ? ಇದನ್ನ ತಿಂದ್ರೆ ಈಗಲೇ BP ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತೀನಿ ಅಷ್ಟೇ. ಏನ್ರಿ ಇದು? ಅಯ್ಯೋ, ಏನಾಯ್ತಣ್ಣ? ಏನಾಗಿದೆ ಅಂತ ನಿಮಗೆ ಗೊತ್ತಿಲ್ವಾ? ಅಡುಗೆ ಮಾಡ್ತಾ ರುಚಿ ನೋಡಲ್ವಾ ನೀವು? ಇದೇನು ಇಡ್ಲಿನ ಉಪ್ಪಿನ ಮೂಟೆನಾ? ಇದನ್ನ ಒಂದು ಇಡ್ಲಿ ತಿಂದ್ರೆ ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ ಅಷ್ಟೇ. ಅಷ್ಟೊಂದು ಉಪ್ಪಾಗಿದೆಯಾ? ಹೌದು ಸರ್, ನೀವು ಹೇಳಿದ ನಿಜಾನೇ. ಕೈ ತಪ್ಪಿ ಉಪ್ಪು ಜಾಸ್ತಿ ಬಿದ್ದುಬಿಟ್ಟಿದೆ. ಬೇಜಾರು ಮಾಡ್ಕೋಬೇಡಿ, ಒಂದು 5 ನಿಮಿಷದಲ್ಲಿ ರೈಸ್ ಪಾತ್ ರೆಡಿ ಆಗುತ್ತೆ. ಬೇರೆ ಏನಾದರೂ ಕೊಡ್ಲಾ? ರೀ, ನೀವ್ ಹೇಳಿದ್ ನಾವು ತಿನ್ಬೇಕೇನ್ರಿ? ಯಾಕ್ರಿ ಇಂಥ ದರಿದ್ರ ಅಡುಗೆ ಮಾಡ್ಬಿಡಿಸ್ತೀರಾ? ಕೆಲಸ ಗೊತ್ತಿಲ್ಲ ಅಂದ್ರೆ ಬಾಗ್ಲಾಕೊಂಡು ಮನೆಗೆ ಹೋಗಿ. ಹಾಗ್ಯಾಕಂತೀರಣ್ಣ? ನೀವು ರೈಸ್ ಬಾತ್ಗೆ ದುಡ್ಡು ಕೊಡೋದು ಬೇಕಿಲ್ಲ. ಬಿಸಿ ಬಿಸಿ ತಯಾರಾಗ್ತಿದೆ, ಕೊಟ್ಬಿಡ್ತೀನಿ. ಕಾಸಲ್ಲ, ತಿಂದಿರೋ ಒಂದು ತುತ್ತಿಡ್ಲಿ ನನ್ನ ಸಾಯಿಸ್ತಾ ಇದ್ರೆ ಅಷ್ಟೇ ಸಾಕು. ಜನರು ಜೀವ ಜೊತೆ ಆಟ ಆಡ್ತಿರಲ್ರಿ ನೀವು. ದಯವಿಟ್ಟು ಹಾಗೆ ಹೇಳ್ಬೇಡಿ. ನಾವೇನು ಬೇಕಂತ ಮಾಡಿಲ್ಲ ಇದನ್ನ. ಏನೋ ಎಡವಟ್ಟಾಗಿದೆ, ಕೋಪ ಮಾಡ್ಕೋಬೇಡಿ. ಕೂತ್ಕೊಳ್ಳಿ, ನಾನು ಚೆನ್ನಾಗಿರೋದು ಕೊಡ್ತೀನಿ. ಏನೋ ಹೊಸ್ದಾಗಿ ಮೆಸ್ ಶುರುವಾಗಿದೆ ಅಂತ ಬಂದ್ರೆ ನಿಮ್ದು ಅದೇ ಗೋಳು. 4 ದಿನ ಚೆನ್ನಾಗಿ ಮಾಡಾಕ್ತೀರಾ, ಆಮೇಲೆ ನಿಮ್ ಬುದ್ಧಿ ತೋರಿಸ್ಬಿಡ್ತೀರಾ.
ತಿನ್ನೋ ವಿಚಾರದಲ್ಲಿ ಇಂಥ ಕೆಲಸ ಮಾಡ್ತಿರಲ್ರಿ, ನಾಚಿಕೆ ಆಗ್ಬೇಕು ನಿಮ್ಗೆ. ನಮ್ಮ ಜೀವನದಲ್ಲಿ ಯಾವತ್ತೂ ಹೋಟ್ಲು ಕಡೆ ತಲೆ ಹಾಕಲ್ಲ. ನಡೆಯಲೇ. ಇವ್ರಗಳ ಗಲಾಟೆ ಕೇಳಿಸ್ಕೊಂಡು ಬಂದಿರೋರು ವಾಪಸ್ ಹೋಗ್ಬಿಟ್ರಪ್ಪ. ಇನ್ನು ಎಷ್ಟು ಇಡ್ಲಿ ಇದೆ ಪರಿ? ತುಂಬ ಇದೆ.